ಏನೋ ಬರುವಾಗ್ಲೂ ನೆನಪಿಸ್ಕೊ ಬತ್ತಿಯಲ್ಲ ಇನ್ಮೇಲೆ ಹಂಗೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಹನುಮ ಜಯಂತಿ ಇವತ್ತು ಅಂಡ್ ಹನುಮ ಜಯಂತಿಗೆ ಒಂದ್ಸರಿ ಜಯ ಆಂಜನೇಯ. ಅವಳ ಸೌಂಡೇ ಇಲ್ವಲ್ರಿ ಯಾಕ್ರು? ಜಯ ಆಂಜನೇಯ ಭಕ್ತಿಯಿಂದ ಬರ್ಬೇಕು. ಅವನ ಆಂಜನೇಯ ಅಂತಾರ. ಸೊ ಇವತ್ತು ಡಬ್ಬಿಂಗ್ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಸ್ಟಾರ್ಟ್ ಆಯ್ತು ಡಬ್ಬಿಂಗ್ ಶುರು ಮಾಡಿದ್ವಿ ಕೇಳಿ. ಅಂಡ್ ಒಂದೇನಪ್ಪ ಅಂತಂದ್ರೆ ಎಲ್ಲರೂ ಸ್ವಲ್ಪ ಇಕ್ಕಟ್ಟಲ್ಲಿ ಬಂದಿದ್ದೀರಾ ಅಂಡ್ ರಿಯಲಿ ಸಾರಿ ಮೊದಲನೇದಾಗಿ. ಯಾಕೆಂದ್ರೆ ಆಕಾಶ್ ಸ್ಟುಡಿಯೋ ಒಂದು ಸ್ವಲ್ಪ ಇದಿದೆ, ಬಟ್ ಟೆಕ್ನಿಕಲ್ ಗುಡ್, ಬಟ್ ಸ್ವಲ್ಪ ಚಿಕ್ಕದಿರೋದ್ರಿಂದ ನೀವೆಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮೊದಲನೇದಾಗಿ ಸಾರಿ ಹೇಳ್ತಾ. ಅಂಡ್ ದೆನ್ ಇವತ್ತಿಂದ ಕೇಳಿ ಡಬ್ಬಿಂಗ್ ಎಲ್ಲರೂ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಅಂಡ್ ಇದೇ ತಿಂಗಳು 24ನೇ ತಾರೀಕು 24th ಫಸ್ಟ್ ಸಾಂಗು ರಿಲೀಸ್ ಆಗ್ತಿದೆ. ಅಂಡ್ ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು. ಎಲ್ಲ ಮಾಧ್ಯಮದವ್ರಿಗೆ, ಡಿಜಿಟಲ್ ಚಾನೆಲ್ಸ್ ಅವ್ರಿಗೆ, ಎಲ್ಲ ವೀಕ್ಷಕರಿಗೂ ಆ್ಯಂಡ್ ಎಸ್ಪೆಷಲಿ ನನ್ನ ಎಲ್ಲ VIP ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷ ಏನು ಅಂದರೆ ಡಿಸೆಂಬರ್ 12ನೇ ತಾರೀಕು ನಮ್ಮ ಬಾಸ್ದು ಹನುಮ ಜಯಂತಿ. ಈ ದಿವಸ ಒಂದು ಪಾಸಿಟಿವ್ ವೈಬ್ಸ್ ಏನು ಅಂದರೆ ನಮ್ಮ KD ಚಿತ್ರದ ಡಬ್ಬಿಂಗ್ ಶುರು ಆಗಿದೆ. ಇವತ್ತಿಂದ KD ಚಿತ್ರದ ಪ್ರಮೋಷನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಪಾಸಿಟಿವ್ ಆಗಿದೆ. ಈ ಚಿತ್ರದ ನಿರ್ಮಾಪಕರು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವೆಂಕಟ್ ಸರು ಆ್ಯಂಡ್ ಸುಪ್ರೀತ್ ಅವರು, ನಿರ್ದೇಶಕರು ನಮ್ಮ ಸ್ಟಾರ್ ನಿರ್ದೇಶಕರು ಪ್ರೇಮಣ್ಣ ಆ್ಯಂಡ್ ಆಲ್ಸೋ ಮೇಡಮ್ ರೇಷ್ಮಾ ಮೇಡಮ್ ಜೊತೆಗೆ ಮಾಡ್ತಾ ಇದ್ದೀವಿ. ಇದೇ ಡಿಸೆಂಬರ್ 24ನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ಸಾಂಗ್ ಹೆಸರು ಶಿವ ಶಿವ ಅಂತ ಆನಂದ್ ಆಡಿಯೋ ಚಾನಲಲ್ಲಿ 24th ನೀವು ವಿಟ್ನೆಸ್ ಮಾಡ್ಬೋದು. ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಗುಡ್ ಸಾಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 15th ಅನೌನ್ಸ್ ಮಾಡ್ತೀವಿ. ಆ್ಯಕ್ಚುಲಿ ಡೇಟು ಜಾಗ ಡೇಟ್ ಹೇಳಿದ್ದೀವಿ, ಜಾಗ ಟೈಮಿಂಗ್ಸು 15th ಹೇಳ್ತೀವಿ. ಆ್ಯಂಡ್ ಒಂದು ರಿಕ್ವೆಸ್ಟ್ ಏನು ಅಂದರೆ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ ಅತ್ಯಗತ್ಯ. ದಯವಿಟ್ಟು ಆಶೀರ್ವಾದ ಮಾಡಿ. ಜಯ ಆಂಜನೇಯ. ಎಲ್ರಿಗೂ ನಮಸ್ಕಾರ. ನಮ್ಮ ಒಟ್ಟಿಗೆ ಇವತ್ತು ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇವತ್ತಿಂದ ನಮ್ಮ KD ಸಿನಿಮಾದ ಡಬ್ಬಿಂಗ್ ಶುರು ಮಾಡ್ತಿದ್ದೀವಿ. ನನ್ನ ಮೊದಲನೇ ಸಿನಿಮಾನು ಪ್ರೇಮ್ ಸರೇ ನನಗೆ ಡಬ್ಬಿಂಗ್ ಹೇಗೆ ಮಾಡಬೇಕಂತ ಪ್ರತಿಯೊಂದು ತಿದ್ದಿ ಹೇಳ್ಕೊಟ್ಟಿದ್ದು. ಸೊ ಮತ್ತೊಮ್ಮೆ KD ಸಿನಿಮಾಗೆ ಕನ್ನಡ ನಾನೇ ಡಬ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ 24th ನಮ್ಮ ಸಾಂಗು ರಿಲೀಸ್ ಆಗ್ತಿದೆ. ಸೊ ಒಳ್ಳೆ ದಿವಸ, ಎಲ್ಲರಿಗೂ ಒಳ್ಳೆಯದಾಗಬೇಕು. ಅವ್ರು ಸೊ ಒಳ್ಳೆ ದಿವಸ, ಒಳ್ಳೆ ಮನಸ್ಸಿಂದ ಶುರು ಮಾಡ್ತಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ತೆ. KD ಸಿನಿಮಾ ಇವತ್ತಿಂದ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ. ಫಸ್ಟು ಧ್ರುವ ಸರ್ ಡಬ್ಬಿಂಗ್ ಮಾಡಿದ್ರು, ಅವರಿಂದ ಸ್ಟಾರ್ಟ್ ಆಯಿತು. 24th ಹೇಳಿದಾಗೆ 24th ಸಾಂಗ್ ರಿಲೀಸ್ ಆಗ್ತಿದೆ. ಎಷ್ಟು ಶ್ರಮ ಪಟ್ಟಿದ್ದಾರೆ ಏನು ಅನ್ನೋದನ್ನು ನೀವು ಸಾಂಗ್ ಕೇಳಿದ ಮೇಲೆ ಗೊತ್ತಾಗುತ್ತೆ. ನಾವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಸರ್ ಒಂದೇ ಕೇಳಿದ್ದು, ಸರ್ ನಿಮ್ಮ ರೆಕಾರ್ಡ್ನ ನೀವೇ ಬ್ರೇಕ್ ಮಾಡಿ, ಬೇರೆ ಇನ್ನೇನು ಬೇಡ ಅಂತಲೇ ಕೇಳಿದ್ದು. ಅದು ಆ ರೇಂಜ್ಗೆ ಈ ಸಿನಿಮಾದಲ್ಲಿ ಸಾಂಗ್ಸ್ ಮಾಡಿದ್ದಾರೆ. ಸೊ 24ನೇ ತಾರೀಕು ಎಲ್ಲೂ ಕೇಳ್ತೀರಾ, ಕೇಳ್ಬಿಟ್ಟು ತಮ್ಮ ಒಪಿನಿಯನ್ ತಿಳಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಬಸ್. ಇನ್ನೇನಾದ್ರು ರೀತಿಯಾಗಿ ಏನಾದ್ರು ಕೇಳಾಗಿದ್ರೆ ಕೇಳ್ತೀನಿ. ಇಲ್ಲ ಇಲ್ಲ ಅಲ್ಲ, ಏನಾದ್ರು ಕೇಳಿ ಅಂದ್ಬಿಟ್ಟಲ್ಲ. ಹಾಂ, ಸೊ 24th ಜಾಗ ಮತ್ತೆ 22ನೇ ಟೈಮಿಂಗ್ಸು 22ನೇ ತಾರೀಕು 24th ಎಲ್ಲಿ ಅಂದರೆ ಹಾಂ 15th ಅನೌನ್ಸ್ಮೆಂಟ್ ಮಾಡ್ತೀವಿ. 22ನೇ ತಾರೀಕಿಂದ ಎಲ್ಲಿ ಯಾವ ಜಾಗ ಅಂತೆಲ್ಲ ಇದು ಮಾಡ್ತೀವಿ. 22ಕ್ಕೆ ಜಾಗ ಹೇಳ್ತೀವಿ. ಆ್ಯಂಡ್ ಅಲ್ಲಿ ತುಂಬ ದೊಡ್ಡದಾಗಿರ್ತದೆ ಜಾಗ, ಆರಾಮಾಗಿ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮ ಬರ್ಬೋದು, ತೊಂದರೆ ಇಲ್ಲ. ಆಮೇಲೆ ನಮ್ಮ ಮೈಕ್ಳು ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ಆ ಸಾಂಗಲ್ಲಿ ತುಂಬ ಅದ್ಭುತವಾಗಿ, ಮತ್ತು ಯಾವುದೋ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗು. ಸೊ ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಬ್ಲೆಸ್ಸಿಂಗ್ಸು ಸದಾ ನಮ್ಮ ಮೇಲೆ ಹೀಗೇ ಇರಲಿ. ಕನ್ನಡ ಸಿನಿಮಾ ಸೊ ಏನು ಎಲ್ಲರಿಗೂ ಬ್ಲೆಸ್ ಮಾಡಿದ್ರೆ ಹಂಗೆ ನಮಗೂ ಬ್ಲೆಸ್ ಮಾಡಿದ್ದು ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಇನ್ನೇನು ಮಾಸ್ಟರ್ ಕಂಪೋಸ್ ಮಾಡಿ ಹಾಡಿರೋದು ಮೋಹನ್ ಮಾಡಿದ್ದಾರೆ, ಕೊರಿಯೋಗ್ರಫಿ ಮೋಹನ್ ಮಾಡಿದ್ದಾರೆ ಆ ಸಾಂಗು. ಆ್ಯಂಡ್ ಫಸ್ಟು ಕನ್ನಡ ಆಡಿರೋದು ನಾನು ಮತ್ತು ಕೈಲಾಶ್ ಖೇರ್ ಅವರು.
ತೆಲುಗು ತಮಿಳು ಆಡಿರೋದು ಕೈಲಾಸ್ ಕೇರು, ವಿಜಯ್ ಪ್ರಕಾಶ್ ಅವರು. ಆ್ಯಂಡ್ ಹಿಂದಿ ಆಡಿರೋದು ಕೈಲಾಸ್ ಕೇರು ಮತ್ತು ಪಂಜಾಬ್ ಸಲೀಂ ಮಾಸ್ಟರ್ ಅಂತ. ಮಲಯಾಳಂ ಮಾಡಿರೋದು ಪ್ರಣಮ್ ಶಶಿ. ಅಂದರೆ ಫಸ್ಟ್ ಇಂಡಿಯಾದಲ್ಲಿ ದ ಬಿಗ್ಗೆಸ್ಟ್ ಆಲ್ಬಮ್ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ ನಾನು. ಯಾಕಂದರೆ ಸೊ ಒಂದು ಸಿಂಗರು ಆ ಪ್ರಾಂತ್ಯಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ಗಳಿದ್ದಾರೆ ಆ ಪ್ರಾಂತ್ಯವ್ರು ಇವ್ರ ಕೈಲಿ ಸಾಂಗ್ಗಳನ್ನ ಮಾಡಿಸಿದ್ದೀವಿ. ಆ್ಯಂಡ್ ತುಂಬ ಅದ್ಭುತವಾಗಿ ಯುರೋಪು, ಮುಂಬೈ, ಚೆನ್ನೈ, ಹೈದರಾಬಾದ್ ಎಲ್ಲ ಕಡೆನೂ ರೆಕಾರ್ಡ್ ಆಗಿದೆ. ಸೊ ಫಸ್ಟ್ ಸಾಂಗು ಬರ್ತಿದೆ, ನಿಮ್ಮ ಮಡಿಲಿಗೆ ಹಾಕ್ತಿದ್ದೀವಿ. ಆ ಲ್ಯಾಂಗ್ವೇಜ್ ಕನ್ನಡ, ತೆಲುಗು, ತಮಿಳು ಆ್ಯಂಡ್ ಮಲಯಾಳಂ ಅಷ್ಟು ಲ್ಯಾಂಗ್ವೇಜ್ ಬರ್ತಿದೆ ಒಂದೇ ಟೈಮು. ಆ್ಯಂಡ್ 15th ನಾನು ಎಲ್ಲಿ ಯಾವಾಗ ಏನು ಅಂತ ಒಂದು ತುಣುಕನ್ನ ರಿಲೀಸ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ತೇನೆ ಅಷ್ಟೇ. ಸರ್, ಇಷ್ಟು ಆರ್ಟಿಸ್ಟ್ಗಳು ಡಬ್ಬಿಂಗ್ ಮಾಡಿದ್ದಾರೆ. ರವಿಚಂದ್ರನ್ ಸರ್, ಸಂಜಯ್ ದತ್ತು ಮತ್ತು ಶಿಲ್ಪಾ ಶೆಟ್ಟಿ ಎಲ್ಲರೂ ಡಬ್ಬಿಂಗ್ ಇವತ್ತಿಂದ ಸ್ಟಾರ್ಟ್ ಬ್ರದರ್. ಇವತ್ತಿಂದ ಶುರು ಎಲ್ಲರೂ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಬಂದು ಡಬ್ ಮಾಡ್ತಾರೆ. ಇವತ್ತಿಂದ ಸ್ಟಾರ್ಟ್ ನಾವು ಮೀರೋಕಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಅಲ್ಲಿಂದ ಸ್ಟಾರ್ಟ್ ಆದರೆ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ. ಇವಾಗ ಕಂಟಿನ್ಯೂ ಎಲ್ಲರೂ ಬಂದು ಡಬ್ ಮಾಡ್ತಾರೆ ಒಂದೊಂದಾದ್ಮೇಲೆ. ಶಿಲ್ಪಾ ಶೆಟ್ಟಿ ಅವ್ರಿಗೆ ಆಲ್ರೆಡಿ ಕನ್ನಡ ಸಿನಿಮಾ ಮಾಡಿದ್ದಾರೆ. ಸೊ ಡಬ್ಬಿಂಗ್ ಮೋಸ್ಟ್ಲಿ ಮಾಡಿಲ್ಲ ಅಂತ ಅನ್ಸುತ್ತೆ. ಮಾಡ್ಸಾರ ಬನ್ನಿ ಬಾಸ್, ಅಡ್ವಾನ್ಸ್ ಟೆಕ್ನಾಲಜಿ ಮಾಡ್ಸಾರ ಬನ್ನಿ. ಅದೇನು ಅಲ್ವೇ ಸರ್, ಸಂಜಯ್ ದತ್ ಅವ್ರ ವಾಯ್ಸ್ ಯಾರು ಡಬ್ ಮಾಡ್ತಾ ಇದ್ದಾರೆ? ಅವರೇ ಮಾಡ್ತಿದ್ದಾರೆ. ಅವ್ರ ಕೆಲ ಮಾಡಿಸ್ತೀವಿ, ಕನ್ನಡದಲ್ಲೇ ಅವ್ರ ಕೆಲ ಮಾಡಿಸ್ತೀವಿ. ಓಕೆ, ಅವ್ರ ಕೆಲ ಮಾಡಿಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ 24th ಸಾಂಗ್ ಎಲ್ಲ ಲ್ಯಾಂಗ್ವೇಜ್ ಶಿವ ಶಿವ ಶಿವ. ಎಲ್ಲ ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ. ಎಲ್ಲ ಲ್ಯಾಂಗ್ವೇಜ್, ಆಲ್ ಲ್ಯಾಂಗ್ವೇಜ್, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಆ್ಯಂಡ್ ಹಿಂದಿ ಎಲ್ಲ ಲ್ಯಾಂಗ್ವೇಜ್ ಬರ್ತದೆ. ಆ ಲ್ಯಾಂಗ್ವೇಜ್ ಬರ್ತದೆ, ಆ ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ. ಒಳ್ಳೆ ಸಿಗ್ನೇಚರ್ ಸ್ಟೆಪ್ಸ್ ಇದೆ ಮೂವಿಗೆ. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಒಳ್ಳೆ ಡ್ಯಾನ್ಸ್ ಇದೆ, ಒಳ್ಳೆ ಮಸ್ತ್ ಇದಿದೆ, ಒಳ್ಳೆ ಪೆಪ್ ಸಾಂಗು. ನೋಡ, ನೀವೆಲ್ಲ ನೋಡ್ತೀರ, ನೋಡ್ಬಿಟ್ಟು ಹೇಳಿ. ಕೆಲವ್ರು ಬೈತಾರೆ, ಕೆಲವ್ರು ಹೊಗಳ್ತಾರೆ, ಅವೆಲ್ಲ ಇದೆ, ತೊಂದರೆ ಇಲ್ಲ. ಚೆನ್ನಾಗಿ ನಾವು ಎಷ್ಟು ಶ್ರಮ ಎಷ್ಟು ಶ್ರಮ ಬಿದ್ದು ರಂಜಿಸ್ಬೇಕು ಅಂತ ಟ್ರೈ ಮಾಡ್ತಿದ್ವಿ. ಅಷ್ಟೇ ಬಿಟ್ರೆ ಇನ್ನು ಬೇಕಿದೆಲ್ಲ ನೀವೆಲ್ಲ ಡಿಸೈಡ್ ಮಾಡ್ತೀರಾ, ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲೋ ಸರ್, ನೀವು ಯಾವ್ಯಾವ ಭಾಷೆ ಡಬ್ ಮಾಡ್ತಿದ್ದೀರಾ? ಯಾವ ಭಾಷೆ ಬೇರೆ ಭಾಷೆಯಲ್ಲಿ ಟ್ರೈ ಮಾಡಿದ್ದೀರಾ? ಇದು ಕನ್ನಡ. ಪ್ರೇಮ್ ಸರ್, ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ವಾಯ್ಸ್ ಎಲ್ಲೋ ಕಡೆ ಬಂದೇ ಬರುತ್ತೆ. ನಿಮ್ಮ ಡೈರೆಕ್ಷನ್ ಸಿನಿಮಾಗಳಲ್ಲಿ, ಈ ಸಿನಿಮಾದಲ್ಲಿ ಯಾರಿಗಾರು ನೀವು ವಾಯ್ಸ್ ಕೊಟ್ಟಿರೋ? ಈ ಎಲ್ಲ ಒಂದ್ ಕಡೆ ನೋಡೋಣ, ಯಾವ್ದೋ ಜಾಗ ಸಿಕ್ತಾಗ ಯಾರಾದ್ರೂ ಸೈಕಲ್ ಹೊಡೆದಾಗ ಮಾಡ್ಬಿಡ್ತೀನಿ, ಬಿಟ್ರೆ ಹಂಗೆಲ್ಲ ಮಾಡಲ್ಲ ಗುರು. ಎಲ್ಲ ಸಿನಿಮಾಗಳು ಸಾಂಗ್ಸ್ ಆಡಿದೀನಲ್ಲ, ಆಲ್ಮೋಸ್ಟ್ ಸಾಂಗ್ಸ್ ಆಡಿದೀನಿ. ಅಂಡ್ ನೋಡೋಣ, ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾದ್ರೆ ಇರ್ತೀವಲ್ಲ, ಅವಾಗ ಏನೋ ಒಂಚೂರು ಹುಡುಕ್ಸ್ಕೊತೀನಿ ಮಧ್ಯ. ನಮ್ಮ ಇಂಜಿನಿಯರ್ ಆನಂದ್ ಹೇಳ್ಬೇಕು, ಆ ವಾಯ್ಸ್ ಚೆನ್ನಾಗಿದೆನಾ ಮುಂದಕ್ಕೆ ಮಾಡು ಅಂತ, ಇಲ್ಲಾಂದ್ರೆ ಡಿಲೀಟ್ ಅಂತ ನನ್ನ ಮಗ. ಸರ್, ಪ್ರೇಮ್ ಸರ್ ಅವ್ರ ಸಿನಿಮಾದಲ್ಲಿ ಸೆಂಟಿಮೆಂಟ್ ಅನ್ನೋದು ಕಾಮನ್. ಈ ಸಿನಿಮಾದಲ್ಲಿ ಯಾವ ಸೆಂಟಿಮೆಂಟ್ ಇರುತ್ತೆ? ಈಗ 24ಕ್ಕೆ ಬರುತ್ತೆ ಸಾಂಗ್ ಒಂದು, ಈಗ ಅದು ಇಂಪಾರ್ಟೆಂಟ್. ಅದಾದ್ಮೇಲೆ ಸೆಂಟಿಮೆಂಟ್. ಓಕೆ, ಸೊ ಈ ಸಿನಿಮಾದಲ್ಲ ಸೆಂಟಿಮೆಂಟ್. ವಿತೌಟ್ ಎಮೋಷನ್ಸ್ ಏನು ಮಾಡೋಕ್ಕಾಗಲ್ಲ. ಸೆಂಟಿಮೆಂಟ್ ಮುಲಾಜಿಲ್ದಂಗಿದೆ. ನಾನು ಒಂದ್ ಹೇಳ್ಬೇಕು ಅಂತಂದ್ರೆ, ಇವತ್ತಿನವರೆಗೂ ಇಷ್ಟು ಸಿನಿಮಾಲಿ ಧ್ರುವ ಅವ್ರನ್ನ ನೀವು ನೋಡೋಕೆ ಚಾನ್ಸೇ ಇಲ್ಲ. ಅಷ್ಟು ಎಲ್ಲೋ ಒಂದ್ ಕಡೆ ನನ್ನ ಅಣ್ಣ ಅಂತ ಆಗ್ಲಿ, ತಮ್ಮ ಅಂತ ಆಗ್ಲಿ, ನನ್ನ ಮಗ ಅಂತ ಆಗ್ಲಿ, ಆ ಥರ ತುಂಬಾ ಪ್ರೀತಿ ಮಾಡ್ಬಿಡ್ತೀರ ಧ್ರುವ ಅವ್ರನ್ನ. ಅಂದ್ರೆ ಅಷ್ಟು ಇನ್ಸೈಡ್ ಹೋಗುತ್ತೆ ಪಾತ್ರ ಅದು. ಸೊ ಆ ಥರದೊಂದು ಪಾತ್ರ, ಆ ಪಾತ್ರ ಅಂದ್ಮೇಲೆ ನಿಮ್ಗೆ ಗೊತ್ತೇ ಇದೆ, ಎಮೋಷನ್ಸ್ ಇಲ್ಲದೆ ಚಾನ್ಸೇ ಇಲ್ಲ. ಚೆನ್ನಾಗಿ ಒಳ್ಳೆ ಥರ ಅಳಿಸ್ತಾರೆ, ಗ್ಯಾರಂಟಿ ಸರ್, ನೋ ಪ್ರಾಬ್ಲಮ್. ಸರ್, ನೀವು ಆಕ್ಟ್ ಮಾಡಿದ್ದೀರಾ ಸರ್ ಪ್ರೇಮ್ ಸರ್? ಇಲ್ಲಪ್ಪ, ಏನೋ ಮೈದಾನಲ್ಲ, ನೀರು ನನಗೆ ಹಾಕ್ಬೇಕು. ಸರ್, ಪ್ರಮೋಷನ್ ಅಂತ ಬಂದಾಗ ಇಡೀ ಇಂಡಸ್ಟ್ರಿ ಎಕ್ಸಾಮ್ ಫಸ್ಟ್ ಪ್ರೇಮ್ಸ್ ಅಂತ ಹೇಳ್ತಾರೆ ಸರ್. ಈ ಸಿನಿಮಾಗೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಆಲ್ರೆಡಿ ಪ್ರಮೋಷನ್? ಇವತ್ತಿನಿಂದ ಶುರು ಮಾಡಿದ್ದೀವಿ. ಎಲ್ಲ ನಿಮ್ಮ ಆಶೀರ್ವಾದಗಳು, ನಿಮ್ಮ ಸಪೋರ್ಟು, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ಬೇರೆ ಲ್ಯಾಂಗ್ವೇಜ್ಗಳು ನಾನೇನು ಕೇಳ್ತೀನಿ, ಬೇರೆ ಲ್ಯಾಂಗ್ವೇಜ್ಗಳಿಗೆ ಎಲ್ಲಾರ್ಗು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ, ಬೇಡ ಅಂತಲ್ಲ. ಯಾಕಂದ್ರೆ ನಮ್ಮ ಸಿನಿಮಾಗಳು ರಿಲೀಸ್ ಆಗ್ತವೆ. ಸೊ ಬೇರೆ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂದ್ರೆ ನಮ್ಮ ಲ್ಯಾಂಗ್ವೇಜ್ಗಳು ಅಷ್ಟು ಚೆನ್ನಾಗಿ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಕೈ ಮುಗಿದು ಕೇಳ್ಕೊತೀನಿ, ಅಷ್ಟೇ, ಇನ್ನೇನಿಲ್ಲ. ಓಕೆ, ಇವತ್ತಿಂದ ಶುರು ಬ್ರದರ್, ಇವತ್ತಿಂದ ಶುರು. ಒಂದೇ ಸರಿ ಆಗುತ್ತಾ? ಸೊ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ವಿ. ಓಕೆ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ, ಇವತ್ತಿಂದ ಶುರು ಆಗುತ್ತೆ. ಆಯ್ತಾ? ಫಸ್ಟ್ ಬೆಂಗಳೂರಿಂದ ಸ್ಟಾರ್ಟ್ ಆಗಿದೆ. ಹೌದು, ಬೆಂಗಳೂರು ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿಂದ ಶುರು ಮಾಡೋಣ. ಅವಾಗಲೇ ನಮ್ಮ ಮನೆ ಹೇಳ್ತಿದ್ರು, ಶುರು ಆಯ್ತು, ಏನೋ ಒಂದು ಟೈಮಲ್ಲಿ ಒಂದು ಇದು ಮಾಡೋದು ಅದು ಒಂದು 50 ಪ್ರೆಸ್ ಮೀಟ್ ಮಾಡ್ತೀವಿ ಅಂತ. ಈಗ ಪ್ರಚಾರ ಅಲ್ವಾ, ಜನಕ್ಕೆ ರೀಚ್ ಆಗ್ಬೇಕಲ್ವಾ. ನಾವೇನು ಶ್ರಮ ಬಿದ್ದಿದ್ದೀವಿ, ನಾವೇನು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಹಗಲು ರಾತ್ರಿ ನಮ್ಮ ಧ್ರುವರಾಗ್ಲಿ, ಪ್ರೊಡಕ್ಷನ್ ಆಗಲಿ, ಹೀರೋಯಿನ್ ಆಗಲಿ, ಎಲ್ಲರೂ ಕಷ್ಟಪಟ್ಟು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ವಿ, ಅದನ್ನ ನಾವು ನಿಮ್ಗೆ ತೋರಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ಬೇಕು, ರೀಚ್ ಮಾಡ್ಬೇಕು. ಸೊ ಅದಕ್ಕೆ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿ ರೀಚ್ ಆಗುತ್ತೆ. ಅಷ್ಟೇ, ಇನ್ನೇನಿಲ್ಲ. ಫಿಕ್ಸ್ ಆಗಿತ್ತು ಸಿನಿಮಾ ರಿಲೀಸ್ ಅಂತ ಎಲ್ಲ ಅನ್ಕೊಂಡಿದ್ರು ಇಂಡಸ್ಟ್ರಿಗೆ. ಬಟ್ ಸ್ವಲ್ಪ ಮುಂದೆ ಹೋಗ್ತಲ್ಲ, ಏನು ಕಾರಣ ಅಂತ
ಕಾರಣ ಏನಿಲ್ಲ, ಶೂಟಿಂಗ್ ನಡೀತಾ ಇದೆ, ಟೆಕ್ನಿಕಲ್ ಇದು ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ, ಆಮೇಲೆ ಸಾಂಗ್ಸ್ಗಳ ಕೆಲಸ ನಡೀತಾ ಇದೆ. ಏನ್ ಕಾರಣ ಅಂತ ಏನಿಲ್ಲಪ್ಪ, ಸಿನಿಮಾ ಶುರು ಮಾಡಿದ್ವಿ, ಮುಗಿತಾ ಬಂತು, ನಮ್ಮ ಇದೇನಿಲ್ಲ, ಒಂದೇ ಸ್ಟ್ರೆಚಲ್ಲಿ ಬಂದು ಶೂಟಿಂಗ್ ಮಾಡಿಕೊಟ್ರು. ಮತ್ತೆ ಬೇರೆ 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 ಸ್ವಲ್ಪ ನಮ್ಮ ಕೆಲಸಗಳಿದ್ದು, ಆ ಕೆಲಸದಿಂದ ಇದಾಯ್ತು. ಸೊ ದೆನ್ ಅದಾದ್ಮೇಲೆ ಬಂದು ಶೂಟಿಂಗ್ ಮಾಡ್ಕೊಡೋ, ನಾವು ಯಾವಾಗ ಯಾವ ಟೈಮ್ ಕರೆದು ಬಂದು ಶೂಟಿಂಗ್ ಮಾಡ್ಕೊಡಿ ಏನು ತೊಂದರೆ ಇಲ್ಲ. ಓಕೆ ಸರ್, ಬರುವಾಗಲೇ ಧೂಳು ಎಬ್ಸ್ಕೊಂಡ್ ಬಂದಿದ್ರ, ಧ್ರುವ ಅವರು ಡೈಲಾಗ್ ಹೇಳೋದ್ರಲ್ಲಿ ಈ ಸಿನಿಮಾದಲ್ಲಿ ಡೈಲಾಗ್ ಯಾವ ರೀತಿ ಎಕ್ಸ್ಪೆಕ್ಟ್? ಕಮರ್ಷಿಯಲ್ ನಿಮ್ಗೆ ತುಂಬಾ ಡೈಲಾಗ್ ಇಲ್ಲದೆ ಇರ್ಬೋದು, ಬಟ್ ಜನಕ್ಕೆ ರಂಜಿಸಕ್ಕಾಗ್ಲಿ. ಆಮೇಲೆ ಕಮರ್ಷಿಯಲ್ ಇವಾಗ ನೋಡಿದ್ರಿ, ಏನ್ ಗುರು ಬರುವಾಗಲೇ ಧೂಳು ಎಬ್ಸ್ಕೊಂಡ್ ಬರ್ತಾ ಇದ್ಯಾ ಅಂತಾನೆ, ಇನ್ಮೇಲೆ ನಾವು ಹಂಗೆ ಅಂತಾರೆ. ಸೊ ಲೈಕ್ ಕೈಂಡ್ ಆಫ್ ಡೈಲಾಗ್ ಯಾವ್ದು ಚಿಕ್ಕದದು, ಬಟ್ ಬೇರೆ ತರ ತುಂಬಾ ಇದೆ, ಬಟ್ ಎಮೋಷನಲ್ ಇದೆ, ಹಾರ್ಟ್ ಟಚ್ ಆಗುತ್ತೆ. ಸೊ ಪ್ರತಿಯೊಂದು ಮನೆಗೂ ರೀಚ್ ಆಗೋಂಥ ಒಂದು ಕಂಟೆಂಟ್. ಮತ್ತೆ ಅಷ್ಟೇನಾ? ಆಯ್ತಾ? ಥ್ಯಾಂಕ್ ಯು ಸೋ ಮಚ್. 24th ಐ ಆಮ್ ಶ್ಯೂರ್ ಈ ಸಾಂಗು ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಆಬ್ವಿಯಸ್ಲಿ. ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಧ್ರುವರು ಸಖತ್ ಡ್ಯಾನ್ಸ್ ಮಾಡಿದ್ದಾರೆ, ರಿಶ್ಮನ್ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ. ಆ್ಯಂಡ್ ಇನ್ನೇನು 12th ಚೂರು 15th ಬಿಡ್ತೀನಿ. ಸೊ ನೋಡಿ, ಬೈ ಕಳಿ ಚೆನ್ನಾಗಿರೋದು, ಚೆನ್ನಾಗಿ ಮಾಡೋದಂತ ಹೇಳಿ ಪೆನ್ ತಟ್ಟಿ ಇನ್ನ ಮುಂದಕ್ಕೆ ಹೋಗಿ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೀವು ಆಲ್ರೆಡಿ ಫುಲ್ ಟ್ರೋಲ್ ಆಗಿದ್ದೀರ ಕರ್ನಾಟಕ ಫುಲ್. ಸೊ ಈ ಸಿನಿಮಾದಿಂದ ಮತ್ತೆ ಜಾಸ್ತಿ ಟ್ರೋಲ್ ಆಗೋ ಸಾಧ್ಯತೆ ಇದೆ. ಸೊ ಅದನ್ನ ಹೆಂಗ್ ತಗೊಂತೀರಾ ಅಂತ? ಇದು ನನಗೆ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ರೋಲ್ ಅಂತಾನೆ ಹೇಳ್ಬೋದು. ನನಗೆ ತುಂಬಾ ಕಷ್ಟ ಆಯ್ತು, ಅದಕ್ಕಂತಾನೆ ತುಂಬಾನೇ ಪ್ರಿಪ್ರೇಷನ್ಸ್ ನಡೀತು. ಸೊ ಖಂಡಿತ ಪ್ರೇಮ್ ಸರ್ ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್ ರೀಚ್ ಆಗುತ್ತೆ, ಆ ನಂಬಿಕೆ ನನಗಿದೆ. ಸರ್ ನೀವ್ಯಾಕೆ ಶಾಕ್ ಅಲ್ರಿ ಟ್ರೋಲ್ ಅಂತ? ಅಲ್ಲ ಟ್ರೋಲ್ ಹೋದ್ರಲ್ಲ, ಈ ಟ್ರೋಲ್ ಇಟ್ಕೊಂಡು ಬರೀ ಟ್ರೋಲ್ ಅಂದ್ರೆ ಭಯ ನನಗೆ. ಗೊತ್ತಾಯ್ತಾ? ಟ್ರೋಲ್ ಅಂದ್ರೆ ಭಯ. ಒಂದ್ ಕಡೆ ಏನಪ್ಪ ಪಾಪ ಅವರು ಟ್ರೋಲ್ ಮಾಡೋರು, ಅವ್ರು ಹೊಟ್ಟೆ ತುಂಬಬೇಕು, ನಾವು ರೀಚ್ ಆಗ್ತೀವಿ, ಹೆಂಗೋ ಒಟ್ಟು ರೀಚ್ ಮಾಡ್ತಾರ ಗುರು. ಆಯ್ತಾ ಗುರು? ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದಿದ್ದಾರೆ. ಮಂಜು ಹೌದೌದು, ಎಲ್ಲ ಸಾಂಗ್ ಎಲ್ಲ ಬರ್ದಿದ್ದೀನಿ. 2 ಸಾಂಗ್ ಮಂಜು ಬರ್ದಿದ್ದೀನಿ, ಮಿಕ್ಕಿ ಸಾಂಗ್ಸ್ ಎಲ್ಲ ನಾನೇ ಬರ್ದಿದ್ದೀನಿ. ಓಕೆ, ಈ ಸಾಂಗ್ ನಾನೇ ಆಡಿದ್ದೀನಿ. 24 ಬರೋದು ಕನ್ನಡ ನಾನೇ ಆಡಿದ್ದೀನಿ. ಕನ್ನಡ ನಾನು ಮತ್ತೆ ಕೈಲಾಸ್ ಕೇರ್ ಅವರು ಆಡಿದ್ದಾರೆ. ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಸ್ ಕೇರು ಮತ್ತೆ ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ. ಅಲ್ಲಿ ಬರ್ದಿರೋರು ಬೇರೆ ಬೇರೆ, ಅಲ್ಲಿ ಬರ್ದಿರೋಲ್ಲ ಇಲ್ಲಿ ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ. ತೆಲುಗು ಭಾಸ್ಕರ್ ಗೊತ್ತಲ್ಲ, ತ್ರಿಬುಲಾರ್ ಅವ್ರು ಬರ್ದಿದ್ದಾರೆ. ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವ್ರು ಬರ್ದಿದ್ದಾರೆ. ಹಿಂದಿ ಬಂದ್ಬಿಟ್ಟು ರಕೀಬಾಲಂ ಬರ್ದಿದ್ದಾರೆ. ಅಂಡ್ ಮಲಯಾಳಂ ಅಲ್ಲಿ ಗೋಪಾಲಕೃಷ್ಣನ್ ಬರ್ದಿದ್ದಾರೆ. ಸೊ ಎಲ್ಲ ದೊಡ್ಡವರೇ ಬರ್ದಿದ್ದಾರೆ. ಎಲ್ಲ ತುಂಬಾ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ, ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಕೂಡ. ನೋಡಿ ಬರುತ್ತೆ ಸಾಂಗ್ ಕೇಳಿ. ಎಲ್ಲ ನನಗೆ ನಾನೇ ಹೊಗಳ್ಕೊಳ್ಳೋದ್ರಿಂದ ಚೆನ್ನಾಗಿರಲ್ಲ. ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ಗೆ ಮಾಡಿದ್ದೀವಿ. ಬಿಕಾಸ್ ಆಫ್ ಟೈಮ್ ಇತ್ತು, ನಮಗೆ ಟೈಮ್ ಕೊಟ್ಟರು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ KVN ಪ್ರೊಡಕ್ಷನ್ ಅನ್ನೋದು ಒಂದು ದೊಡ್ಡ ಲೈಕ್ ಇದಿತ್ತು, ಕೇಳೋದೆಲ್ಲ ಕೊಟ್ಟಿದ್ದಾರೆ ನಮಗೆ. ಓಕೆ, ಸೊ ಯಾವತ್ತೂ ಕಮ್ಮಿ ಆಗಬಾರ್ದು. ಇಂಡಿಯನ್ ಯಾವುದೇ ಸಾಂಗ್ಗೆ ಈ ಸಾಂಗ್ನ ತಗೊಂಡು ನಿಲ್ಸಿದ್ರೆ ಚಾನ್ಸೇ ಇಲ್ಲ ಇದ್ರ ಮೇಲೆ ಮಾಡಕ್ಕೆ ಅಂತ ಅನ್ಬೇಕು. ಸೊ ಆ ಥರದ್ದು ನನಗೆ ಸಪೋರ್ಟ್ ಮಾಡಿದ್ದಾರೆ KVN ಪ್ರೊಡಕ್ಷನ್. ಸೊ ಮಾಡಿದ್ದೀವಿ. ಆಮೇಲೆ ನಮ್ಮ ಹುಡುಗ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ನಮ್ಮ ಹುಡುಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಬರುತ್ತೆ ನೋಡಿ. ಟೋಟಲ್ ಎಷ್ಟು ಸಾಂಗ್ ಇದೆ ಸರ್ ಮೂವಿ? ಆಮೇಲೆ ಯೂಶಲಿ ಏನಾಗುತ್ತೆ ನಿಮ್ಗೆ ಬೇರೆ ಸಿನಿಮಾದಲ್ಲಿ ಏನು ಅಂದ್ರೆ ಕನ್ನಡ ಕಾನ್ಸಂಟ್ರೇಟ್ ಮಾಡಿ ಬೇರೆ ಲ್ಯಾಂಗ್ವೇಜಸ್ ಲಿರಿಕ್ಸ್ ಎಲ್ಲ ಯಾರೋ ಒಬ್ರು ಬರೀತಾರೆ. ಇದ್ರಲ್ಲಿ ಏನಂತಂದ್ರೆ ಸ್ವಲ್ಪ ಪ್ರತಿಯೊಂದಕ್ಕೂ ಕೂತ್ಕೊಂಡು ಇಂಥವ್ರೇ ಬರೀಬೇಕು, ಇದೇ ರೀತಿನೇ ಇರಬೇಕು ಅಂತ ಒಂದೊಂದು ಡಿಸ್ಕಷನ್ ಮಾಡಿ, ಆಮೇಲೆ ಇದೊಂದೇ ಅಲ್ಲದೆ ಬೇರೆ ಲ್ಯಾಂಗ್ವೇಜ್ಗೂ ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ. ಅಂದ್ರೆ ಈಗ ಕನ್ನಡ ಒಂದೇ ಮಾಡಿದ್ದಾರೆ ಅಂತಲ್ಲ, ಮಲಯಾಳಂಗೂ ಅವರೇ ಕೂತಿದ್ರು, ತಮಿಳಿಗೂ ಕೂತಿದ್ರು, ಹಿಂದಿಗೂ ಅವರೇ ಕೂತಿದ್ರು. ಎಫರ್ಟ್ಸ್ ಹಾಕಿ ಅಂದ್ರೆ ನಿಮ್ಗೆ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತಂದ್ರೆ ಫಸ್ಟ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಆ ಸಾಂಗ್ಗೆ ಬರೀ ಕನ್ನಡ ಗೆಲ್ದಲೆ ಮಿಗದ ಬೇರೆ 5 ಲ್ಯಾಂಗ್ವೇಜ್ಗೂ ಸಹ ಶ್ರಮ ಬಿದ್ದು ಮಾಡಿ, ಎಫರ್ಟ್ ಹಾಕಿ ಮಾಡಿ. ಥ್ಯಾಂಕ್ ಯು ಮಕ್ಕಳ. 24 ಓಕೆ ಸರ್ ಲಾಸ್ಟ್ ಧ್ರುವ ಸರ್ಗೆ ಡೈಲಾಗ್ಸ್ಗೆ ಅಂತಾನೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಸೊ ಈ ಸಿನಿಮಾದಲ್ಲಿ ಅಂದ್ರೆ ಲಾಸ್ಟ್ ಸಿನಿಮಾ ತಗೊಂಡ್ರೆ ಸ್ವಲ್ಪ ಕಮ್ಮಿ ಡೈಲಾಗ್ಸ್ ಇತ್ತು, ಅವ್ರ ಮ್ಯಾನೇಜ್ ಕಂಪ್ಲೀಟ್ ಆಕ್ಟಿಂಗ್ ಇತ್ತು. ಬಟ್ ಈ ಸಿನಿಮಾ ಅಂತ ತಗೊಂಡಾಗ ಸೊ ಏನಾದ್ರು ಚೇಂಜ್ ಅವ್ರ ಏನಾದ್ರು ಇದೆಯಾ ಡೈಲಾಗ್ಸ್? ನೋಡೋರು ನಾವ್ ಇನ್ಮೇಲೆ ಹಿಂಗೆ